ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ, ರಾಜೀನಾಮೆ ಕೊಡಬೇಕು. ಆದ ನಂತರ ಸದನಕ್ಕೆ ನಾವು ಸಹಕಾರ ಕೊಡುವವರು ಇದ್ದೇವೆ. ಇದು ಒಂದು ವಿಷಯ ಇದೆ. ಇನ್ನೊಂದು ವಿಷಯವನ್ನು ನಾವು ತಗೊಂಡ್ವಿ. ಸರ್ಕಾರವೇ ಮೈನಾರಿಟಿ ಅಂದರೆ ಕ್ರೈಸ್ತ ಕುಟುಂಬದ 3 ಕಾಡುಗಳಿಗೆ ಹೋಗಿದ್ರು ಅನ್ನೋ ಕಾರಣಕ್ಕೆ ಅವರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಇದು ಸರ್ಕಾರವೇ ಮಾಡಿರ್ತಕ್ಕಂಥ ಕೊಲೆ. ಸರ್ಕಾರವೇ ಮಾಡಿ ಇವತ್ತು ಅದನ್ನ ತಾಲೂಕ್ ಮ್ಯಾಜಿಸ್ಟ್ರೇಟ್ರಿಂದ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡಬೇಕು ಅಂತೇಳಿ ಈಗಾಗಲೇ ಹೇಳಿದ್ದೇವೆ. ಸದನದಲ್ಲಿ ಸಭಾಪತಿಗಳು ನಮಗೆ ವಾಗ್ದಾನ ಮಾಡಿದ್ದಾರೆ. ಈಗ ಬಂದ ಮೇಲೆ 1 ಕೋಟಿ ರೂಪಾಯಿ ಒಬ್ಬೊಬ್ಬರಿಗೂ 3 ಜನರಿಗೆ 1 ಕೋಟಿ ರೂಪಾಯಿ ಕೊಡಬೇಕು. ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಯುವಕರಿಗೆ ಕೆಲಸ ಕೊಡಬೇಕು. ಜೊತೆಗೆ ಯಾರು ಈ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಈಗಾಗಲೇ FIR ಆಗಿದೆ. ತಕ್ಷಣ ಅವರೆಲ್ಲರನ್ನು ಬಂಧಿಸಬೇಕು. ಆ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥದ್ದು ಮಾಡಿ ಮಾತೆತ್ತಿದ್ರೆ ಮೈನಾರಿಟಿ ಅಂತ ಮಾತಾಡ್ತಾರೆ.